ಕಾರ್ಯಕ್ರಮ ನಂದನ. ಸಾಧನಾ ಲೋಕ. ಇಂದಿನ ಸಾಧನಾ ಲೋಕದಲ್ಲಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕರಾಟೆ ಹಾಗೂ ಕಿಕ್ ಬಾಕ್ಸಿಂಗ್ನಲ್ಲಿ ಸಾಧನೆ ಮಾಡಿದ ಅಸ್ಮಿತ್ ಜೊತೆ ಮಾತುಕತೆ, ನಂತರ ಹಾಡುಗಳನ್ನ ಕೇಳುವಿರಿ. ಮೊದಲಿಗೆ ಕೇಳಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಕರಾಟೆ ಹಾಗೂ ಕಿಕ್ ಬಾಕ್ಸಿಂಗ್ನಲ್ಲಿ ಸಾಧನೆ ಮಾಡಿದ ಅಸ್ಮಿತ್ ಜೊತೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಡಾಕ್ಟರ್ ಸದಾನಂದ್ ಪೆರ್ಲಾ. ಆತ್ಮೀಯ ಪುಟಾಣಿಗಳೇ, ಇವತ್ತು ಸಾಧನಾ ಲೋಕಕ್ಕೆ ಒಬ್ಬ ವಿಶಿಷ್ಟ ವ್ಯಕ್ತಿ ಬಂದಿದ್ದಾನೆ. ಯಾರು ಅಂತ ಕೇಳಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದ ಕರಾಟೆ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಬಹಳ ಹುಷಾರನ ಹುಡುಗ. ಹುಷಾರು ಮಾತ್ರ ಅಲ್ಲ, ಅನೇಕ ಪ್ರಶಸ್ತಿ ಪಡೆದಿದ್ದಾನೆ. ಅವನಿಗೆ ಚಿನ್ನ ಬಂದಿದೆ, ಬೆಳ್ಳಿ ಬಂದಿದೆ, ಅನೇಕ ಸರ್ಟಿಫಿಕೇಟ್ಗಳು ಕೂಡ ಬಂದಿದೆ. ಅವನೇ ಅಸ್ಮಿತ್. ಅಸ್ಮಿತ್ ನಮ್ಮ ಜೊತೆಗಿದ್ದಾನೆ, ಮಾತಾಡೋಣ. ಅಸ್ಮಿತ್, ನಮಸ್ಕಾರ. ನಮಸ್ಕಾರ. ಯಾವ ಕ್ಲಾಸ್ ಅಸ್ಮಿತ್ ನೀನು? 8th ಕ್ಲಾಸ್. ಎಲ್ಲಿ, ಯಾವ ಶಾಲೆ ನಿಂದು? ಚೌದಾಪುರಿ ಹಿರಿಯಮಠ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ, ಕಲಬುರಗಿ. ಯಾವ ಊರು ನಿಂದು ಅಸ್ಮಿತ್? ಶಾಬಜಾರ್. ಶಾಬಾಜಾರ್, ಕಲಬುರಗಿಯಲ್ಲೇ ಇದ್ದಿ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಮ್ಮ ಮನೆಯಲ್ಲಿ ನಮ್ಮ ತಂದೆ, ತಾಯಿ, ತಮ್ಮಂದಿರು, ಅಣ್ಣ, ಅಜ್ಜಿ, ತಾತ, ದೊಡ್ಡಪ್ಪ, ದೊಡ್ಡಮ್ಮ, ಎಲ್ಲರೂ ಒಟ್ಟಿಗೆ ಇದ್ದೀರಿ, ಕೂಡು ಕುಟುಂಬ ಅಲ್ವಾ? ಒಟ್ಟು ಎಷ್ಟು ಜನ ಇದ್ದೀರಿ? 10-11 ಜನ. ಭಾರಿ ಖುಷಿ ಆಗ್ತದಲ್ಲ ಎಲ್ಲರೂ ಒಟ್ಟಿಗೆ ಇದ್ದಾಗ. ಅಜ್ಜ ಅಜ್ಜಿ ಎಲ್ಲ ಇದ್ರೆ ಬಹಳ ಒಳ್ಳೇದಲ್ಲ ಮನೆಯಲ್ಲಿ. ಅವರೆಲ್ಲ ಕತೆ ಹೇಳ್ತಾರ ಅಜ್ಜಿ? ಅವಾಗ ಹೇಳ್ತಾರೆ. ಈಗ ಅಸ್ಮಿತ್, ನಿನಗೆ ಸ್ವಂತ ಅಕ್ಕ ಅಥವಾ ಅಣ್ಣ ತಮ್ಮಂದಿರಿದ್ದಾರೆ? ತಮ್ಮಂದಿರು ಇದ್ದಾರೆ. ಎಷ್ಟು ಜನ? 2. ಯಾವ ಕ್ಲಾಸ್ನಲ್ಲಿದ್ದಾರೆ ಅವರು? ಒಬ್ಬನು 3rd ಕ್ಲಾಸ್, ಇನ್ನೊಬ್ಬ UKG. 3 ನೀವು ಒಟ್ಟು ಅಲ್ವಾ? ಹೌದು. ಪಪ್ಪ ಏನ್ ಮಾಡ್ತಾರೆ? ಪಪ್ಪ ಕೇಬಲ್ ಕಲೆಕ್ಷನ್, ಕೇಬಲ್ ಆಪರೇಟರ್ ಆಗಿ ಕೆಲಸ ಮಾಡ್ತಾರೆ. ಅಮ್ಮ ಹೌಸ್ ವೈಫ್. ನಿನ್ಗೆ ಒಳ್ಳೆ ಊಟ ಮಾಡಿ ಕೊಡ್ತಾರೆ ಅಲ್ವಾ? ಹೌದು. ಅಮ್ಮನ ಕೈ ತುತ್ತು ಅಂದ್ರೆ ಇಷ್ಟನಾ? ಈಗ ನೀನು ಬಹಳ ವಿಶೇಷ ಅಂತೆ ಅಲ್ವಾ? ನೀನೊಬ್ಬ ಸಾಮಾನ್ಯ ಹುಡುಗ ಅಲ್ಲ, ನೀನು ಸಾಮಾನ್ಯರಲ್ಲಿ ಅಸಾಮಾನ್ಯ ಹುಡುಗ ಅಲ್ವಾ? ಹೌದು. ಯಾಕೆ? ನಿನ್ಗೆ ಕರಾಟೆ ಗೊತ್ತು, ಕಿಕ್ ಬಾಕ್ಸಿಂಗ್ ಗೊತ್ತು, ಎಲ್ಲ ಗೊತ್ತಿದೆ ಅಂತ. ನೀನು ಕರಾಟೆ ಯಾಕೆ ಕಲ್ತದ್ದು ಅಸ್ಮಿತ್? ನಮ್ಮ ತಂದೆಯವರು ಹೇಳಿದ್ರು ಅಂತ ಕಲಿತಿ. ಈಗ ನೀನು ಕರಾಟೆಗೆ ಹೋಗ್ತೀಯಪ್ಪ, ಕರಾಟೆ ಕಲಿತಿ. ಕರಾಟೆ ಕಲ್ತ್ರೆ ಏನು? ಈಗ 1ನೇ ಕ್ಲಾಸು ಕಲ್ತ್ರೆ 2ನೇ ಕ್ಲಾಸಿಗೆ ಹೋಗೋದು, 2ನೇ ಕ್ಲಾಸ್ ಪಾಸ್ ಆದ್ರೆ 3ನೇ ಕ್ಲಾಸಿಗೆ ಹೋಗೋದು. ಈ ಕರಾಟೆ ಕಲ್ತ್ರೆ ಏನು ಲಾಭ? ನಮ್ಮ ಜೀವದ ರಕ್ಷಣೆ ಮಾಡ್ಬೋದು. ಹಂಗಂದ್ರೆ ಯಾವ ಸಂದರ್ಭದಲ್ಲಿ? ಯಾರಾದ್ರೂ ನಮ್ಗೆ ಹೊಡಿಲಕ್ ಬಂದ್ರೆ, ಏನಾದ್ರೂ ಮಾಡ್ಲಕ್ ಬಂದ್ರೆ ನಮ್ಮ ಜೀವದ ರಕ್ಷಣೆ ಮಾಡ್ಕೋಬಹುದು. ಕರಾಟೆ ಕಲಿಯೋದು ಆ ಕಾರಣಕ್ಕಾಗಿ, ಆತ್ಮರಕ್ಷಣೆಗಾಗಿ ಅಲ್ವಾ? ಅಂದ್ರೆ ಆತ್ಮರಕ್ಷಣೆಗೆ ನಮ್ಗೆ ಬೇರೆ ಯಾರು ಬೇಡ, ನಮಗೆ ನಾವೇ ಅಲ್ವಾ? ಈಗ ಮತ್ತೊಬ್ಬರು ಬರಬೇಕು, ಪೊಲೀಸರು ಬರ್ಬೇಕಂತ ಬೇಡ. ಕರಾಟೆ ಗೊತ್ತಿದ್ರೆ ನಾವೇ ಎಲ್ಲ ನಿಭಾಯಿಸುವ. ವೆರಿ ಗುಡ್. ಈಗ ನೀನು ಎಷ್ಟು ವರ್ಷ ಆಯ್ತು ಕಲಿಯೋದು ಅಸ್ಮಿತ್? 1 ವರ್ಷ. 1 ವರ್ಷದಲ್ಲಿ ಇಷ್ಟು ಪ್ರಶಸ್ತಿ ಪಡೆದಿದ್ದಿ. ಅಬ್ಬಾ, ಕಲಿಯೋದು ಯಾವಾಗ? ನೀನು ಶಾಲೆಗೂ ಹೋಗ್ಬೇಕು, ಇದನ್ನು ಕಲಿಬೇಕು. ಯಾವಾಗ ಕಲಿಯೋದಿದ್ದನ್ನು? ಬೆಳಗ್ಗೆ 6 ಗಂಟೆಗೆ ಕರಾಟೆ ಕ್ಲಾಸಿಗೆ ಹೋಗ್ತೀನಿ, ಮತ್ತ 9:30 ಶಾಲೆಗೆ ಹೋಗ್ತೀನಿ. 6ರಿಂದ ಕರಾಟೆ. ಎಷ್ಟು ಗಂಟೆ ಇರ್ತದೆ ಕರಾಟೆ? 2 ಗಂಟೆ. ಕರಾಟೆ ಅಂದ್ರೆ ಈಗ ಕ್ಲಾಸಿನಲ್ಲಿ ಏನೇನು ಮಾಡ್ತಾರಪ್ಪ? ಏನ್ ಕಲಿಸ್ತಾರೆ? ಕರಾಟೆ ಹೇಗೆ? ಈಗ ಆತ್ಮರಕ್ಷಣೆ ಹೌದು, ಯಾವುದರಿಂದ ಪ್ರಾರಂಭ ಮಾಡ್ತಾರೆ? ಸರುವಿಗೆ ಹೋದ ಕೂಡಲೇ ಮೊದಲ ಎಕ್ಸರ್ಸೈಸ್ ಮಾಡಿಸ್ತಾರೆ. ಎಕ್ಸರ್ಸೈಸ್ ಮಾಡಿಸಿ ಈ ಬೇಸಿಕ್ ಎಲ್ಲ ಕಲಿಸ್ತಾರೆ. ಬೇಸಿಕ್ ಹೇಳಿ ಫೈಟ್ ಮಾಡಿಸ್ತಾರೆ. ಫೈಟ್ ಮಾಡಿಸಿ ಕಟಾವು ಎಲ್ಲ ಹೇಳ್ಕೊಡ್ತಾರೆ. ನೋಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಕೇಳುಗರಿಗೆ. ಸೌಂಡ್ ಎಲ್ಲ ಮಾಡ್ತಾರೆ ಅಂತೆಲ್ಲ ಕರಾಟೆ ಮಾಡುವಾಗ. ಏನ್ ಮಾಡ್ತಾರೆ ತೋರಿಸಿ ನೋಡೋಣ. ಅಂದ್ರೆ ಈ ರೀತಿಯಾಗಿ ಮಾಡ್ತೀವಿ. ನೀನೀಗ ಹೇ ಅಂತ ಹೇಳಿ ಕೈ ಮುಂದೆ ಮಾಡೋಕೆ ನನಗೆ ಭಯ ಆಗ್ತದಪ್ಪ. ಅಂದ್ರೆ ಮುಷ್ಟಿ ಹಿಡಿಬೇಕಾ ಕೈಯನ್ನು? ಈ ಕರಾಟೆಯಲ್ಲಿ ಕಿಕ್ಗಳೆಲ್ಲ ಇರ್ತಾವಲ್ಲ, ಯಾವ ರೀತಿಯದ್ದು ಅಂತ? ಅದಕ್ಕೆ ಏನಾದ್ರೂ ಹೆಸರಿದೇನಾ? ಸ್ಲ್ಯಾಪ್ ಕಿಕ್, ಉರಮವಶಿಗಿರಿ, ಮತ್ತ ಬ್ಲಾಕ್ಗಳಿರ್ತವೆ, ಮತ್ತ ಪಂಚ್ ಮಾಡಬಹುದು, ಪಂಚಿಂಗ್ ಇರುತ್ತೆ. ಮತ್ತ ಆಯ್ತು. ಈಗ ನೀನು ಕಲಿಯುವಂತ ಇದರಲ್ಲಿ ಯಾರು ಗುರುಗಳು ನಿನಗೆ? ಮನೋಹರ್ ಕುಮಾರ್ ಬೀರ್ನೂರು. ಅವರು ಕಲಿಸ್ತಾರೆ. ನೀವು ಎಷ್ಟು ಜನ ಮಕ್ಕಳಿದ್ದೀರಿ ಈಗ ಕಲಿಯುವವರು? 30 ಜನ. ಈಗ ಅಸ್ಮಿತ್, ನನಗೆ ಬಹಳ ಆಶ್ಚರ್ಯ ಏನು ಗೊತ್ತಾ? ನೀನು 8ನೇ ಕ್ಲಾಸಿನ ವಿದ್ಯಾರ್ಥಿ.
ಹೌದು. 1 ವರ್ಷದಿಂದ ಕರಾಟೆ ಕಲಿತಿ. ಹಾ. ರಾಜ್ಯ ಮಟ್ಟದ್ದು, ರಾಷ್ಟ್ರ ಮಟ್ಟದ್ದು ಈ ಕರಾಟೆ ಕಿಕ್ ಬಾಕ್ಸಿಂಗ್ ನಲ್ಲಿ ನೀನು ಪ್ರಶಸ್ತಿಯನ್ನ ಪಡೆದಿದ್ದಿ. 1 ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದ್ದು ಹೇಗೆ? ನಮ್ ಸರ್ ಅಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಟ್ರೈನಿಂಗ್ ಕೊಟ್ಟ ಪರಿಣಾಮವಾಗಿ ಈ ರೀತಿ ಬರ್ಲಿಕ್ಕೆ ಕಾರಣ ಆಯ್ತು. ಹೌದು. ಎಲ್ಲೆಲ್ಲಿ ಏನೇನು ಬಂತು ಹೇಳು ನೋಡೋಣ. ಗದಗ್ನಲ್ಲಿ ಕಂಚಿನ ಪದಕ, ಅದು ರಾಜ್ಯ ಮಟ್ಟದಿತ್ತ? ರಾಜ್ಯ ಮಟ್ಟದ್ದು. ಮೈಸೂರಲ್ಲಿ 2 ಪದಕ, ಅದು ರಾಜ್ಯ ಮಟ್ಟದ್ದು. 1 ಬೆಳ್ಳಿ ಪದಕ, 1 ಚಿನ್ನದ ಪದಕ. ರಾಷ್ಟ್ರೀಯ ಮಟ್ಟದಲ್ಲಿ 5ನೇ ಪ್ಲೇಸ್ ಬಂದಿದ್ದು. ಎಲ್ಲಿ ನಡೀತು ಅದು ರಾಷ್ಟ್ರೀಯ ಮಟ್ಟ? ಪುಣೆಯಲ್ಲಿ. ಓಹೋ ಹೋ ಹೋ ಹೋ. ಅಂದ್ರೆ ಪುಣೆಯ ಈ ಶಿವಾಜಿ ಮಹಾರಾಜ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ಬೆಳವಾಡಿಯಲ್ಲಿ ನಡೆದಂತ ಒಂದು ಸ್ಪರ್ಧೆ ಅಲ್ವಾ? ಹೌದು. ಈಗ ನೀನು ಮೊದಲ ಸ್ಪರ್ಧೆಗೆ ಹೋದದ್ದು ಎಲ್ಲಿಗೆ? ಗದಗ್. ಗದಗನಲ್ಲಿ ಯಾವ ಹಂತದ್ದೆಲ್ಲ ಆಯ್ತು ನಿನ್ಗೆ? ಸ್ಪರ್ಧೆ ಹೇಗಿತ್ತು? ನಾನು ಕಟಾವ್ನಲ್ಲಿ ಗೆದ್ದಿದ್ದೆ. ಕಟಾವ್ ಅಂದ್ರೆ ಏನು ಅಸ್ಮಿತ್? ನನಗೆ ಏನು ಗೊತ್ತಾಗೋದಿಲ್ಲಲ್ಲ. ಕಟ ಅಂದ್ರೆ ಆಕ್ಷನ್ ಮಾಡಿ ತೋರಿಸೋದು. ಸೌಂಡ್ ಎಲ್ಲ ಮಾಡ್ಬೇಕಾ ಕಟಾವ್ನಲ್ಲಿ? ಓ, ಇದು ಕಟಾವಿನ ಒಂದು ಸ್ಟೈಲ್ ಅಲ್ಲ? ಇಲ್ಲಿ ಎಷ್ಟು ಜನ ಸ್ಪರ್ಧೆ, ಎಷ್ಟು ಹೊತ್ತು ಇತ್ತು, ಯಾರ್ಯಾರೊಟ್ಟಿಗೆ ಇತ್ತು, ಎಷ್ಟು ಜನರನ್ನು ನೀನು ಎದುರಿಸಿದ್ದಿ? ಇದರಲ್ಲಿ 3 ತಂಡ ಇತ್ತು. 2 ತಂಡ ಫಸ್ಟ್ ಸೆಕೆಂಡ್ ಬಂತು, ನಾನು ಥರ್ಡ್ ಬಂತು. 3 ತಂಡ ಅಂದ್ರೆ ಸಿಂಗಲ್ ಇತ್ತ? ನೀವು ಜೊತೆ ಜೊತೆ 3 ಜನ ಇತ್ತು ಒಂದು ತಂಡದಲ್ಲಿ? 3 ಜನ. ಅಂದ್ರೆ 3 ಜನ ನೀವು ಕಂಚಿನ ಪದಕ ಪಡೆದ್ರಿ ಅಲ್ವಾ? ನಿನ್ಗೆ ಶುರುವಿಗೆ ಈ ಸ್ಪರ್ಧೆಗೆ ಹೋಗುವಾಗ ಏನ್ ಅನಿಸ್ತು? ರಾಜ್ಯ ಮಟ್ಟದ ಒಂದು ಸ್ಪರ್ಧೆ, ನಿನ್ಗೆ ಏನು ಮನಸ್ಸಿನಲ್ಲಿ ಹೇಗೆ ಹೇಳಿತು? ಬಹಳ ಅಂಜಿಕೆ ಹೊಂಟಿತ್ತು. ಆಮೇಲೆ ಅಲ್ಲಿ ಹೋದ್ ಬಳಕ ಎಲ್ಲ ಚಂದ ಅನಿಸ್ಲತ್ತದು. 3ನೇ ಬಹುಮಾನವನ್ನು ಪಡೆದಿಯಲ್ಲ, ಬಹಳ ಖುಷಿ ಆಯ್ತು ಅಲ್ವಾ? ಆವಾಗ ನಿನ್ಗೆ ಏನ್ ಅನಿಸ್ತು? ಮತ್ತೆ ಇನ್ನಷ್ಟು ನಾನು ಪ್ರಶಸ್ತಿ ಪಡಿ, ಇನ್ನು ಪ್ರಯತ್ನ ಮಾಡಿ ಇನ್ನ ಹೆಚ್ಚಿಗೆ ಪ್ರಶಸ್ತಿ ಗೊತ್ತಬೇಕಂತ ಅನ್ಸೋದು. ಹೌದಾ? ವೆರಿ ಗುಡ್. ಬಹಳ ಒಳ್ಳೇದೊಂದು ಆತ್ಮವಿಶ್ವಾಸ ಬೆಳೀತಲ್ಲ? ಹೌದು. ಕಾಂಪಿಟೇಷನ್ ಹೇಗಿತ್ತು? ಬಹಳ ಟಫ್ ಇತ್ತ ಹೇಗೆ? ಬಹಳ ಟಫ್ ಇತ್ತು. ನಿನ್ನ ಎದುರೊಳಗಳು ಬಹಳ ಸಮರ್ಥರಿದ್ರು ಅಲ್ವಾ? ಆ ಕಾರಣಕ್ಕಾಗಿ 3ನೇ ಸ್ಥಾನ ಬಂತು. ಹೌದು. ಈಗ ಬೆಳ್ಳಿ ಪದಕ ಪಡೆದದ್ದು ಎಲ್ಲಿ? ಮೈಸೂರಲ್ಲಿ. ಅದು ಹೇಗಿತ್ತು ಸ್ಪರ್ಧೆ? ಅದು ಬಹಳ ಟಫ್ ಆಗಿತ್ತು. ಅದನ್ನು ಟಫ್ ಹೋಗಿತ್ತಾ? ಎಷ್ಟು ಜನ ಇದ್ರು ಅದರಲ್ಲಿ? ಎಷ್ಟು ಸುತ್ತು ಇತ್ತು ಅಂತ? ಸುತ್ತು 3 ಇತ್ತು. ಅದರಲ್ಲಿ 10-15 ಜನ ಇದ್ರು. ಅದ್ರಲ್ಲಿ ನಾನು ಸೆಕೆಂಡ್ ಪ್ಲೇಸ್ ಬಂದಿದ್ದು. ಅಲ್ಲಿ ಬೆಳ್ಳಿ ಪದಕ ಬಂತು. ಈಗ ಮತ್ತೆ ಬಂದದ್ದು ನಿನ್ಗೆ ರಾಜ್ಯ ಮಟ್ಟದ್ದು ಚಿನ್ನದ ಪದಕ. ಅದು ಎಲ್ಲಿ ನಡೀತು? ಅದು ಮೈಸೂರಲ್ಲಿ ನಡೀತು. ಈಗ ಕಂಚಿನ ಪದಕದಿಂದ ಬೆಳ್ಳಿ ಪದಕಕ್ಕೆ ಬಂದಿ, ಬೆಳ್ಳಿ ಪದಕದಿಂದ ಚಿನ್ನದ ಪದಕಕ್ಕೆ ಬಂದೀಗ ಅಲ್ವಾ? ಉತ್ತುಂಗವಾದ್ದು. ಅದು ಹೇಗಿತ್ತು ಸ್ಪರ್ಧೆ? ಯಾವ ರೀತಿ ನಡೀತು ಹೇಳು? ಅದು ಅಷ್ಟೇನ್ ಟಫ್ ಇದ್ದಿದಿಲ್ರಿ, ಅದಕ್ಕೆ ಗೆದ್ದು. ಅದಕ್ಕೆ ಸುಲಭದಲ್ಲಿ ಚಿನ್ನದ ಪದಕ ಪಡೆಯುವಂತ ಆಯ್ತಲ್ಲ? ಹೌದು. ರಾಜ್ಯ ಮಟ್ಟದ ಸ್ಪರ್ಧೆಗೆ ಹೋಗುವಾಗ ಏನಾದ್ರು ವಿಶೇಷವಾದ ತರಬೇತಿ ಎಲ್ಲ ಮಾಡ್ಕೊಂಡೇ ಹೋಗ್ತೀರಾ, ಅಲ್ಲ ಮಾಮೂಲಿ ತರಬೇತಿ ಪಡೆದಾಗೆ ಮಾಡ್ತೀರಾ ಹೇಗೆ? ವಿಶೇಷ ತರಬೇತಿ ಅಂದ್ರೆ ಹೆಚ್ಚು ಹೊತ್ತು ನೀವು ಟ್ರೈನಿಂಗ್ ಪಡಿತೀರಾ? ನಿಮ್ಮ ಮನೋಹರ್ ಸರ್ ಎಲ್ಲ ಕಲಿಸ್ತಾರೆ ಅಂದ್ರೆ? ಕಲಿಸುತ್ತೆ. ಆಮೇಲೆ ನೀವು ರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕೆ ಪುಣೆಗೆ ಹೋದ್ಯಪ್ಪ, ಅದು ಹೇಗಿತ್ತು? ಅದನ್ನು ಸ್ವಲ್ಪ ನೆನಪು ಮಾಡು. ಬಹಳ ಟಫ್ ಆಗಿತ್ತು ಅದು. ದೇಶದ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಎಲ್ಲಾ ರಾಜ್ಯದವ್ರು ಬಂದಿದ್ರು. ಅದಕ್ಕೆ ಜರ ಟಫ್ ಆಯ್ತು. ಅದಕ್ಕೆ 5th ಪ್ಲೇಸ್ ಬಂದಿದ್ದು. 5th ಪ್ಲೇಸ್. ಯಾವುದೇ ಸ್ಥಾನ ಬರಲಿ, ನೀನು ಭಾಗವಹಿಸಿದ್ಯಲ್ಲ ಅಲ್ವಾ? ನಮಗೆ ಎಲ್ಲ ಪ್ರಶಸ್ತಿಯೇ ಪಡಿಬೇಕಂತ ಇಲ್ಲ, ಭಾಗವಹಿಸುವುದು ಕೂಡ ಮುಖ್ಯ ಅಲ್ವಾ? ನಿನ್ನ ಶಾಲೆಯಲ್ಲಿ ಏನಂದ್ರೆ ಇಷ್ಟೆಲ್ಲ ಪ್ರಶಸ್ತಿ ಗೌರವ ಪಡೆದಾಗ ಖುಷಿ ಆದ್ರ? ಎಲ್ರು ಖುಷಿ ಆದ್ರು. ಸನ್ಮಾನ ಏನಾದ್ರು ಮಾಡಿದ್ರ ಅಸ್ಮಿತ್? ಸನ್ಮಾನ ಮಾಡಿದ್ರು. ನಿನ್ನ ಹೆಸರು ಪೇಪರ್ನಲ್ಲೆಲ್ಲ ಬಂತು, ಈಗ ರೇಡಿಯೋದಲ್ಲಿ ಸಂದರ್ಶನ ಆಗ್ತಾ ಇದೆ, ಬಹಳ ಖುಷಿ ಆಗುದಿಲ್ಲ? ಬಹಳ ಖುಷಿ ಆಗ್ತದೆ. ಈಗ ನಿನ್ಗೆ ಈ ಕರಾಟೆ ಕಲಿಯೋದ್ರಿಂದ ಓದಿಗೇನು ತೊಂದರೆ ಆಗೋದಿಲ್ಲ? ತೊಂದರೆ ಆಗೋದಿಲ್ಲ. ಯಾಕೋ ನೀವು 2 ಗಂಟೆ ಅಲ್ಲಿ ಹೋಗಿ ಕರಾಟೆ ಮಾಡ್ತೀವಿ, ಓದುದು ಯಾವಾಗ ಮತ್ತೆ? ಸಂಜೆಗೆ ಓದು, ಬೆಳಿಗ್ಗೆ ಕರಾಟೆ ಅಲ್ಲ? ಈಗ ನೀನು ಕರಾಟೆ ಕಲಿಬೇಕಂತ ಯಾಕೆ ಮನಸ್ಸು ಮಾಡಿದ್ವಿ? ಕ್ರಿಕೆಟ್ ಯಾಕೆ ಕಲೀಲಿಲ್ಲ? ಕಬಡ್ಡಿ ಯಾಕೆ ಕಲೀಲಿಲ್ಲ? ಕರಾಟೆಯಲ್ಲಿ ಇಂಟ್ರೆಸ್ಟ್ ಇತ್ತು ನನಗೆ. ಹೌದಾ? ಇಂಟ್ರೆಸ್ಟ್ ಇತ್ತು. ಕರಾಟೆ ಕಲ್ತ್ರೆ ಮುಂದೆಲ್ಲ ಏನಾದ್ರೂ ಸಾಧನೆ ಮಾಡಬಹುದು. ಈಗ ಬೆಳ್ಳಿ ಪದಕ, ಚಿನ್ನದ ಪದಕ, ಕಂಚಿನ ಪದಕ ಎಲ್ಲ ಮಾಡಿದ್ವಿ ಅಲ್ವಾ? ಈಗ ನೀನು ಯಾವ ಹಂತದ ಸ್ಪರ್ಧೆ ಅದು? ಯಾರ ಕ್ಲಾಸ್ ಅಂತ ಇದೆನಾ, ಅಥವಾ ಇಷ್ಟು ತೂಕದವರಂತ ಇದೆನಾ, ಅಥವಾ ಹೇಗೆ? ಎಷ್ಟು ವಯಸ್ಸಿನವರಂತ ಇದೆನಾ? ವಯಸ್ಸಿನ. ನಿನಗೀಗ ಎಷ್ಟು ವಯಸ್ಸು? ನನಗೆ 13 ವಯಸ್ಸು. 13, 14, 15 ವಯಸ್ಸು ಹೀಗೆ ಅಂತ ಸ್ಪರ್ಧೆ ಇಟ್ಕೊಂಡಿರ್ತಾರಲ್ಲ. 13ನೇ ವಯಸ್ಸಿನಲ್ಲಿ ನೀನು ರೆಪ್ರೆಸೆಂಟ್ ಮಾಡಿದ್ದಿ ಅಲ್ವಾ? ನಿನ್ನಲ್ಲಿ ಎದುರಿಗೆ ಇದ್ದವರು ನಿನ್ನಾಗೆ ಇದ್ರು ಅಲ್ಲ, ಇನ್ನುಗಿತ್ತಲು ದಪ್ಪದವರೆಲ್ಲ ಇದ್ರು? ನನ್ನಾಗೇನೆ ಇದ್ರು. ಈಗ ನೀನು ಇನ್ನು ಮುಂದೆ ಏನ್ ಮಾಡ್ಬೇಕಂತ ಇದ್ದಿ? ಇನ್ನು ಮುಂದೆ ಬಹಳಷ್ಟು ಕಾಂಪಿಟೇಷನ್ಗೆ ಹೋಗ್ಬೇಕಲ್ಲತ್ತಿ. ಟ್ರೈನಿಂಗ್ ಪಡೆದು. ಈಗ ಅಸ್ಮಿತ್, ನೀನೀಗ ಕರಾಟೆಯಲ್ಲಿ ಅಥವಾ ಕಿಕ್ ಬಾಕ್ಸಿಂಗ್ ನಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಿ
ನಿನಗೆ ಇದಲ್ಲದೆ ಬೇರೆ ಏನಾದ್ರೂ ಆಸಕ್ತಿ ಇದೆನಾ? ಇಲ್ಲ ಸ್ಪೋರ್ಟ್ಸ್ ನಲ್ಲಿಯೋ ಅಥವಾ ನಾಟಕ ಇಂಥದ್ದೇನಾದ್ರೂ ಇದೆನಾ? ಇಲ್ಲ ಇಲ್ಲ. ಕರಾಟೆಯಲ್ಲಿ ಮಾತ್ರ ಹೌದು. ಅಲ್ವಾ? ಫ್ರೀ ಟೈಮ್ ನಲ್ಲಿ ಏನ್ ಮಾಡ್ತೀನಿ ನೀನು? ಫ್ರೀ ಟೈಮ್ನಲ್ಲಿ ಓದ್ತೀನ್ರಿ ಪುಸ್ತಕ. ಬೇರೆ ಪುಸ್ತಕ, ಪಠ್ಯ ಪುಸ್ತಕ ಅಲ್ಲದೆ. ಹಾ. ನೀನು ಇಂಗ್ಲಿಷ್ ಮಾಧ್ಯಮನ ಕನ್ನಡ ಮಾಧ್ಯಮನ? ಕನ್ನಡ ಮಾಧ್ಯಮ. ಪಾಠದಲ್ಲಿ ಇರುವಂತ ಹಾಡುಗಳೇನಾದ್ರೂ ಬರ್ತದ? ಇಲ್ಲ. ವಚನ ಬರ್ತದ? ಹಾ. ಹೇಳು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಇದು ಯಾರು ಬರ್ತದ್ದು? ಬಸವಣ್ಣನವರು. ನೀನು ಏನಾದ್ರು ಕಾರ್ಯಕ್ರಮಕ್ಕೆ ಈಗ ಹೊರಗೆ ಹೋಗಿ ನಾಟಕ ನೋಡುದು, ಸಿನಿಮಾ ನೋಡುದು ಅಥವಾ ಏನಾದ್ರೂ ಕ್ರೀಡೆಗಳನ್ನು ನೋಡುದು ಅಂತ ಅಭ್ಯಾಸ ಇದೆಯಾ? ಅವಾಗ ಗೊತ್ತೇನು, ಕ್ರಿಕೆಟ್ ಮ್ಯಾಚ್ ಅದಕ್ಕೆಲ್ಲ ಹೋಗ್ತಿ, ಗೆಳೆಯರ ಗುಂಪಿನೊಟ್ಟಿಗೆ ಆಡ್ತಿ. ಹಾಡು. ನಿನ್ನ ಆತ್ಮೀಯ ಗೆಳೆಯರು ಯಾರು? ಪ್ರಶಾಂತ್, ಚೇತನ್, ಶಿವಕುಮಾರ್. ಇವರೆಲ್ಲ ಇದ್ದಾರ? ಏನ್ ಮಾಡ್ತಾರೆ ಅವರು? ನಿನ್ನ ಕ್ಲಾಸ್ಮೇಟ್ಸ್ ಅಲ್ಲ ನೆರೆಕರೆ? ಕ್ಲಾಸ್ಮೇಟ್ಸ್. ಹೌದಾ? ಬಹಳ ಪೆಟ್ಟ ಫ್ರೆಂಡ್ಸ್ ನೀವು. ಮತ್ತೆ ನೀನು ಟಿವಿ ನೋಡ್ತೀಯ? ನೋಡ್ತಿ. ರೇಡಿಯೋ ಕೇಳ್ತಿ? ಅವಾಗ ಕೇಳ್ತೀನಿ. ಒಳ್ಳೇದು. ನಿನ್ನ ಸಂದರ್ಶನ ಈ ರೇಡಿಯೋದಲ್ಲಿ ಪ್ರಸಾರ ಆಗ್ತದೆ. ನಿನಗೇನು ಅನಿಸ್ತದೆ? ಬಹಳ ಖುಷಿ ಆಗ್ತಿದೆ ನನಗೆ. ನಿನ್ನ ತಮ್ಮಂದಿರು ಏನ್ ಮಾಡ್ತಾರೆ? ನನ್ನ ತಮ್ಮಂದಿರು ಶಾಲೆಗೆ ಅವ್ರಿಗೆ ಆಸಕ್ತಿ ಇದೆ, ಅಣ್ಣ ಕರಾಟೆಗೆ ಹೋಗ್ತಾನೆ, ನಾನು ಹೋಗ್ಬೇಕು ಅಂತ ಹೊಡ್ತಾರ? ಇದೇನಾ? ಅವ್ರಿಗೆ ಏನು ಕರಾಟೆ ಕಲಿಸ್ತೀಯ? ಅಲ್ಲ ಪಂಚಿಂಗ್ ಕೊಡ್ತೀಯ ನೀನು? ಕಲಿಸ್ತೀನಿ. ಹೌದಾ? ಅವ್ರಿಗೂ ಮನೆಯಲ್ಲಿ ಕಲಿಸ್ತೀಯ? ಈಗ ಮನೋಹರ್ ಸರ್ ನಿನಗೆ ಬಹಳ ಒಳ್ಳೇದಾಗಿ ಕಲಿಸ್ತಾ ಇದ್ದಾರಲ್ಲ? ಹೌದು. ಈ ಪಂಚಿಂಗ್ ಅಥವಾ ಈ ಕಿಕ್ ಇದರಲ್ಲಿ ಯಾವ್ದು ನಿಂಗೆ ಬಹಳ ಇಷ್ಟ ಆಗೋದು? ಕಿಕ್ಕಿನಲ್ಲಿ. ಹೌದಾ? ಕಿಕ್ ಯಾಕೆ ಇಷ್ಟ? ಅದು ಬಹಳ ಕರೆಕ್ಟ್ ಆಗಿ ಹೊಡಿತಾರೆ, ಅದು ಸ್ಟೈಲ್ ಮೇಲೆ ಹೊಡಿತಾರೆ. ಹೌದೇನಾ? ಅದಕ್ಕೆ ಖುಷಿ ಆಗ್ತದೆ ಅಲ್ವಾ? ಈ ಕರಾಟೆಯನ್ನು ಗಂಡ್ಸು ಮಕ್ಕಳು ಕಲಿತಾರೆ, ಹೆಣ್ಮಕ್ಳು ಕಲಿತಾರೆ? ಇಬ್ರು ಕಲಿಬಹುದು. ಅಂದ್ರೆ ಒಂದು ಆತ್ಮರಕ್ಷಣೆಯ ಒಂದು ವಿಧಾನಕ್ಕಾಗಿ ಇದು ಕರಾಟೆ ಬೇಕು ಅಲ್ವಾ? ಕರಾಟೆ ಕಲ್ತವರಿಗೆ ಒಳ್ಳೆ ಈ ಶಾಲೆಯಲ್ಲಿ ಮತ್ತೆ ನಿನ್ನ ಫ್ರೆಂಡ್ಸ್ಗಳೆಲ್ಲ ಬಹಳ ಗುರುತಿಸ್ತಾರೆ. ನಿನ್ನ ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಾರೆ ನಿನ್ಗೆ? ಬಹಳ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಂಬಂಧಿಕರೆಲ್ಲ ಏನಂತಾರೆ? ನೀವೆಲ್ಲ ಇಷ್ಟು ವರ್ಡ್ ಬರೆದಾಗ ಈ ಚಿನ್ನ ಬೆಳ್ಳಿ ಕಂಚೆ ಎಲ್ಲ ತಂದಿದ್ಯಲ್ಲಪ್ಪ? ಬಹಳ ಖುಷಿ ಆಗಿದ್ರು ಅವರು. ಹೌದಾ? ಬಹಳ ಖುಷಿ ಆಗಿದ್ದಾರೆ. ಈಗ ಕೆಲವು ಮಕ್ಕಳು ನಿನ್ನ ಮಾತನ್ನ ಕೇಳ್ತಾರೆ, ಖುಷಿ ಆಗ್ತದೆ, ಈ ಅಸ್ಮಿತ್ ಎಷ್ಟು ಚಂದ ಮಾತಾಡ್ತಾನೆ ಅಂತ. ಅವ್ರಿಗೆ ಏನ್ ಹೇಳ್ತೀನಿ? ನೀವು ಕರಾಟೆ ಕಲೀರಿ ಅಂತ ಅಂತೀಯ, ಏನ್ ಹೇಳ್ತೀಯ ಅವ್ರಿಗೆ? ಕರಾಟೆ ಕಲೀರಿ ಅಂತ ಹೇಳ್ತೀನಿ. ಯಾಕೆ ಕಲಿಬೇಕು ಅವರು? ನಿಮ್ಮ ಆತ್ಮರಕ್ಷಣೆ ನೀವೇ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಆತ್ಮರಕ್ಷಣೆ ಮಾಡಿಸ್ಕೊಳ್ಳಿಕ್ಕೆ ಕರಾಟೆ ಕಲೀರಿ ಅಂತ ಹೇಳ್ತೀಯಲ್ಲ? ಬಹಳ ಒಳ್ಳೇದು. ನೀವು ಕರಾಟೆಯಲ್ಲಿ ದೊಡ್ಡ ವ್ಯಕ್ತಿಗಳದ್ದು ಹೆಸರು ಗೊತ್ತಾ ನಿನಗೆ ಯಾರ್ದಾದ್ರು? ಬ್ರೂಸ್ಲಿ. ಕರಾಟೆ ಅಂದ್ರೆ ಬ್ರೂಸ್ಲಿ ಅಂದ್ರೆ ಕರಾಟೆ ಅಲ್ಲ? ಈಗ ಕರಾಟೆ ಮಾಡೋರು ತುಂಬಾ ಗಟ್ಟಿಯಾಗಿರ್ಬೇಕಲ್ಲ ಅವ್ರಿಗೆ. ನೀನ್ ಏನೇನು ಊಟ ಮಾಡ್ತೀವಿ? ನಾನು ರೊಟ್ಟಿ ಪಲ್ಯ. ಎಷ್ಟು ರೊಟ್ಟಿ ಹೊಡಿತೀನಿ ನೀನು? ಒಂದು. ಕರಾಟೆ ಅವರು ಒಂದು ರೊಟ್ಟಿ ತಿಂದ್ರೆ ಸಾಕ? ನೀನ್ 8ನೇ ಕ್ಲಾಸ್ ಬೇರೆ. ರೊಟ್ಟಿ ಒಟ್ಟಿಗೆ ಏನು ಮತ್ತೆ? ಪಲ್ಯ. ಹಣ್ಣು ಯಾವ್ದು ತಿಂತೀನಿ? ನಿನ್ಗೆ ಇಷ್ಟವಾದ ಹಣ್ಣು ಯಾವ್ದು? ಎಲ್ಲ. ಸೇಬು, ಮಾವಿನ ಹಣ್ಣು, ಪೇರು, ಮತ್ತೆ ದಾಳಿಂಬೆ ಅದೆಲ್ಲ ತಿಂತೀನಿ. ಕರಾಟೆ ಪಟುಗಳು ಈ ರೀತಿ ಹಣ್ಣು ತಿನ್ಬೇಕು, ರೊಟ್ಟಿ ತಿನ್ಬೇಕು, ಬೇಳೆ ತಿನ್ಬೇಕು ಅಲ್ವಾ? ಸೊಪ್ಪು ಅದೆಲ್ಲ ತಿಂತೀಯ ಇಲ್ಲ? ಇಷ್ಟನಾ? ನಿಮ್ಗೆ ಇಷ್ಟವಾದ ತಿಂಡಿ ಯಾವುದು? ಪರೋಟ. ಪರೋಟ ಬಾರಿ ಇಷ್ಟನ? ನಿನ್ನ ಅಮ್ಮ ಪರೋಟ ಮಾಡಿ ಕೊಡ್ತಾರ? ಆದ್ರೆ ಹೆಚ್ಚಿಗೆ ತಿನ್ಬಾರ್ದು. ಹೆಚ್ಚಿಗೆ ತಿನ್ಬಾರ್ದ? ಬೇಕಾದಷ್ಟು ಅಲ್ವಾ? ಚಕ್ಕಲಿ ಇಷ್ಟ. ನಿನಗೆ ಹೂಗಳಲ್ಲಿ ಯಾವ್ದು ಇಷ್ಟ? ಹೂಗಳಲ್ಲಿ ಮಲ್ಲಿಗೆ ಹೂ. ಮಲ್ಲಿಗೆಯಲ್ಲಿ ಎಷ್ಟು ಮಲ್ಲಿಗೆಗಳಿವೆ ಗೊತ್ತಾ ನಿನಗೆ? ಜಾಜಿ ಮಲ್ಲಿಗೆ, ಗುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ಅಂತೆಲ್ಲ ಇದೆ ಅಲ್ಲ? ಬಣ್ಣ ಯಾವ್ದು ಇಷ್ಟ ನಿನಗೆ? ಬಣ್ಣ ರೆಡ್. ರೆಡ್ ಯಾಕೆ? ಅದು ಚಂದ. ನೀನು ವಿಮಾನದಲ್ಲೇ ಹೋಗಿದ್ಯಾ? ಇಲ್ಲ. ಟ್ರೈನ್ ನಲ್ಲಿ ಪ್ರಯಾಣ ಮಾಡಿದ್ಯಾ? ನಿನಗೆ ಹಳ್ಳಿ ಇಷ್ಟನಾ ನಗರ ಇಷ್ಟನಾ? ಎರಡು. ನೀನು ಹಳ್ಳಿಗೆಲ್ಲ ಹೋಗ್ತಿ? ಯಾವ ಹಳ್ಳಿಗೆ ಹೋಗ್ತಿ? ಮೇಲ್ಕುಂದಿ. ಯಾರಿದ್ದಾರೆ ಅಲ್ಲಿ? ಅಲ್ಲಿ ನಮ್ ದೊಡ್ಡಮ್ಮ ಎಲ್ಲ ಇದ್ದಾರೆ. ದೊಡ್ಡಮ್ಮನ ಮನೆಗೆ ಹೋಗ್ತೀನಿ. ಹಳ್ಳಿಯಲ್ಲಿ ನಿನ್ಗೆ ಯಾಕೆ ಇಷ್ಟ? ಅಲ್ಲೆಲ್ಲ ಚಂದ ಇರ್ತ, ಹಸಿರಾಗಿರ್ತದೆ, ಮತ್ತೆ ನದಿ ಇರ್ತದೆ, ತೋಡು ಇರ್ತದೆ ಅಲ್ವಾ? ಕೆರೆ ಹಳ್ಳ ಎಲ್ಲ ಇರ್ತದೆ, ಆಟ ಆಡ್ಲಿಕ್ಕೆ ಇಷ್ಟ, ಭಯ ಎಲ್ಲ ಇರ್ತದೆ ಅಲ್ವಾ? ಸಿಟಿಯಲ್ಲೇ ಆದ್ರೆ ಮನೆ ಒಳಗಡೆ ಇರ್ಬೇಕು. ನೀನು ಟಿವಿ ನೋಡೋದಿಲ್ಲ? ನೋಡ್ತೀನಿ. ಧಾರಾವಾಹಿ ನೋಡ್ತೀಯ? ಇಲ್ಲ. ಮತ್ತೆ ನಿನ್ಗೆ ಟಿವಿಯಲ್ಲಿ ಏನು ಇಷ್ಟ? ಪಿಕ್ಚರ್ ಇಷ್ಟ ನೋಡ್ತಿ? ನಿನ್ಗೆ ಯಾರು ನೆಚ್ಚಿನ ನಟ? ಯಶ್. ಹೌದಾ? ತುಂಬಾ ಒಳ್ಳೇದು ಅಸ್ಮಿತ್. ಸಾಧನಾ ಲೋಕದಲ್ಲಿ ನಿನ್ನ ಸಾಧನೆಯ ಬಗ್ಗೆ ತುಂಬಾ ಹೇಳಿದ್ದಿ.
ಚಿನ್ನದ ಪದಕ ಪಡೆದಿದ್ದಿ, ಬೆಳ್ಳಿ ಪದಕ, ಕಂಚಿನ ಪದಕ ಪಡೆದಿದ್ದಿ, ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿದಿ. ಕರಾಟೆ ಮತ್ತು ಕಿಕ್ ಬಾಕ್ಸಿಂಗ್ ನಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನ 1 ವರ್ಷದ ಕಲಿಕೆಯಲ್ಲಿ ಮಾಡಿದ್ದಿ. ಇನ್ನಷ್ಟು ವರ್ಷಗಳು ಕಲೀಲಿಕ್ಕಿದೆ. ತುಂಬಾ ಒಳ್ಳೆಯ ಸಾಧನೆಯನ್ನ ಮಾಡಲಿಕ್ಕೆ ನಿನಗೆಲ್ಲ ಶಕ್ತಿ ಸಿಗ್ಲಿ. ಗಾಡ್ ಬ್ಲೆಸ್ ಯು. ಅಸ್ಮಿತ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕರಾಟೆ ಹಾಗೂ ಕಿಕ್ ಬಾಕ್ಸಿಂಗ್ನಲ್ಲಿ ಸಾಧನೆ ಮಾಡಿದ ಅಸ್ಮಿತ್ ಜೊತೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಮಕ್ಕಳೇ, ಈಗ ಹಾಡುಗಳನ್ನ ಕೇಳೋಣ.
ಇನ್ನು ಮುಂದೆ ಕೇಳಿ ಮಂಗಗಳು ಕುರಿತಾದ ಹಾಡು. ಕಾರ್ಯಕ್ರಮದ ಕೊನೆಯಲ್ಲಿ
ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ಇದಾಗಿತ್ತು ಇಂದಿನ ನಂದನ ಕಾರ್ಯಕ್ರಮ.